ಪೊಲೀಸ್ ಠಾಣಾ ಮೆಟ್ಟಿಲೇರಿದ ಗಂಡ ಹೆಂಡತಿ ಜಗಳ, ನವ ವಿವಾಹಿತರ ಬ್ರೇಕಪ್ ಕಹಾನಿಗೆ ರೋಚಕ ಟ್ವಿಸ್ಟ್. ಯುವತಿ ಜೊತೆ ವಿವಾಹಕ್ಕೂ ಮೊದಲು ಬೇರೆ ಯುವತಿ ಜೊತೆ ಲವ್, ಮದುವೆ ನಂತರವೂ ಮತ್ತೊಬ್ಬ ಯುವತಿ ಜೊತೆ ಲವ್. ಪ್ರೇಯಸಿಗಾಗಿ ಪತ್ನಿಗೆ ಕಿರುಕುಳ ನೀಡಿದಂತಹ ಆರೋಪ ಕೇಳಿ ಬಂದಿತ್ತು. ಪತಿ ಮತ್ತು ಅತ್ತೆಯಿಂದ ಕಿರುಕುಳ ಆರೋಪ ಮಾಡಲಾಗಿತ್ತು. ಮಗನ ಶೋಕಿಗೆ ತಾಯಿಯೇ ಸಹಕಾರ ನೀಡಿರುವಂತಹ ಆರೋಪ ಕೇಳಿ ಬಂದಿದೆ. ಎಂಗೇಜ್ಮೆಂಟ್ನಲ್ಲಿ ಪತ್ನಿ ಧರಿಸಿದ್ದ ಸೀರೆ ಪ್ರೇಯಸಿಗೆ ಗಿಫ್ಟ್ ಮಾಡಿದಂತೆ ಈ ಪತಿರಾಯ. ಯುವಕನ ತಾಯಿಯೇ ಈ ಸೀರೆಯನ್ನ ಐರನ್ ಮಾಡಿ ಮಗನ ಮೂಲಕ ಪ್ರೇಯಸಿಗೆ ಗಿಫ್ಟ್ ಮಾಡಿಸಿದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ. ಮದುವೆ ಬಳಿಕ ನಿತ್ಯ ಪತಿ ಕುಡಿದು ಬಂದು ಹಲ್ಲೆ ಮಾಡ್ತಾ ಇದ್ದ ಅಂತ ಇದೀಗ ಪತ್ನಿ ಆರೋಪ ಮಾಡಿದ್ದಾಳೆ. ಪತಿಯ ಜೊತೆ ಅತ್ತೆಯೂ ಕೂಡ ಹಲ್ಲೆ ಮಾಡಿ ಕಿರುಕುಳ ಕೊಡ್ತಾ ಇದ್ರು, ಜಾತಿ ಬಗ್ಗೆ ಪದೇ ಪದೇ ನಿಂದಿಸಿ ಕಿರುಕುಳ ನೀಡ್ತಾ ಇದ್ರು ಅಂತ ಹೇಳಿ ನವವಿವಾಹಿತೆ ನಂದಿನಿ ಗಂಭೀರ ಆರೋಪವನ್ನ ಮಾಡಿದ್ರು. ಕಲಬುರಗಿ ಮೂಲದ ಅಂಬರೀಶ್ ಮತ್ತು ಬನಹಳ್ಳಿ ವಾಸಿ ನಂದಿನಿ ನವವಿವಾಹಿತರಾಗಿದ್ದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಬನಹಳ್ಳಿಯಲ್ಲಿ ಈ ದಂಪತಿ ವಾಸವಾಗಿದ್ರು. ಆದ್ರೆ ಮದುವೆಯಾಗಿ ವಾರಕ್ಕೆ ಪತಿ ಪತ್ನಿ ನಡುವೆ ಗಲಾಟೆ ಶುರುವಾಗ್ಬಿಟ್ಟಿತ್ತು. ಜಾತಿ ತಿಳಿಸದೆ ವಂಚಿಸಿ ನನಗೆ ಮದುವೆ ಮಾಡಿಸಿದ್ರೆ ಭಾವನ ಜೊತೆ ಹೆಚ್ಚು ಮಾತನಾಡ್ತೀಯಾ ಅಂತ ಪತ್ನಿ ಜೊತೆಗೆ ಪತಿ ಕಿರಿಕ್ ಮಾಡೋದಕ್ಕೆ ಶುರು ಮಾಡಿದ್ದ. ಕಿರಿಕ್ ತೆಗೆದು ಯುವತಿಯನ್ನ ಮನೆಯಿಂದ ಹೊರ ಕಳುಹಿಸುತ್ತಾ ಇದ್ದಂತೆ ಈ ಪತಿ, ಹಾಗೇನೆ ಆಕೆಯ ಅಮ್ಮ ಅಂದ್ರೆ ಅತ್ತೆ. ಇದೇ ವಿಚಾರಕ್ಕೆ ಯುವತಿ ಕುಟುಂಬದಿಂದ ಯುವಕನ ಮೇಲೆ ಹಲ್ಲೆ ಆರೋಪ ಕೇಳಿ ಬಂದಿತ್ತು. ಹಲ್ಲೆ ಮಾಡಿ ಕಾಲು ಮುರಿದ ಆರೋಪವೂ ಇತ್ತು. ಈ ಸಂಬಂಧ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ಯುವತಿ ಕುಟುಂಬದ ಮೇಲೆ ಎಫ್ಐಆರ್ ದಾಖಲಿಸಿದ್ರು ಯುವಕನ ತಾಯಿ. ಎಫ್ಐಆರ್ ಆದರೂ ಸೂರ್ಯನಗರ ಪೊಲೀಸರು ಕ್ರಮ ವಹಿಸಿಲ್ಲ ಅಂತ ಹೇಳಿ ಆರೋಪ ಮಾಡಿದ್ರು. ಇದೀಗ ಈ ಆರೋಪಕ್ಕೆ ಟ್ವಿಸ್ಟ್ ಸಿಕ್ಕಿದ್ದು ಪತಿಯ ಲವ್ ಕಹಾನಿ ಹೊರಬಿದ್ದಿದೆ. ಸರ್, ನನ್ನ ಹೆಸರು ನಂದಿನಿ ಅಂತೇಳಿ. ನಮ್ಮ ತಂದೆಯವ್ರು ನೋಡಿದ್ದವರಿಗೆ ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡಿದ್ದು. ಮದ್ವೆ ಆಗಿ ಕ್ಯಾಸ್ಟ್ ಅವ್ರದ್ದು ಬಂದ್ಬಿಟ್ಟು ಲಿಂಗಾಯಿತು, ನಮ್ ಬಂದ್ಬಿಟ್ಟು SC ಕ್ಯಾಸ್ಟ್ ಎಲ್ಲ ಗೊತ್ತಾಗಿನೇ ಮದ್ವೆ ಮಾಡ್ಕೊಂಡಿದ್ದು. ಇನ್ವಿಟೇಷನ್ ಕಾರ್ಡ್ ಎಲ್ಲ ಓಡಿಸಿದೀವಿ ಸರ್. ಮದ್ವೆ ಆಗಿ 1 ತಿಂಗಳಿಗೆನೆ ಯಾವಾಗೂ ಜಗಳ ಮಾಡ್ತಿದ್ರು ನನ್ನ ಮೇಲೆ. ಸುಮ್ನೆ ಏನು ರೀಸನ್ಸೇ ಇರ್ತಿರಲಿಲ್ಲ, ಸುಮ್ನೆ ಜಗಳ ಮಾಡ್ತಿದ್ರು ನಮ್ಮ ಮನೆಯಲ್ಲಿ. ಅದೇ ಟೈಮಲ್ಲಿ ನಮ್ಮ ತಂದೆ ತಾಯಿಗೆಲ್ಲ ಹೇಳ್ತಿದ್ದೆ, ಮದ್ವೆ ಆಗಿ ಸ್ಟಾರ್ಟಿಂಗ್ ಎಲ್ಲ ಹೀಗೆ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ ಅಂತ ಹೇಳ್ತಿದ್ರು. ನಾನು ಸರಿ ಅಂತೇಳಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದೆ. ಬಟ್ ಡೈಲಿ ಕುಡ್ಕೊ ಬಂದು ನಮ್ಮ ಅತ್ತೆ ಮತ್ತೆ ಅವ್ರ ತಂಗಿ ಮತ್ತೆ ನನ್ನ ಗಂಡ 3 ಜನನು ಟಾರ್ಚರ್ ಇಡ್ತಿದ್ರು ಸರ್. ನನಗೆ ಕುಡ್ದ್ಬಿಟ್ಟು ಬಂದ್ಬಿಟ್ಟು ಹೊಡಿತಿದ್ರು ಸರ್ ಅವ್ರು ನನಗೆ. ಯಾವಾಗೂ ಟಾರ್ಚರ್ ಕೊಡ್ತಿದ್ರು. ನಮ್ಮ ಅಪ್ಪ ಅಮ್ಮ ಜೊತೆಲಿ ಮಾತಾಡಕ್ ಬಿಡ್ತಿರ್ಲಿಲ್ಲ, ನಮ್ಮ ಅಣ್ಣ ಜೊತೆಲಿ ಮಾತಾಡಕ್ ಬಿಡ್ತಿರ್ಲಿಲ್ಲ. ಅವ್ರು ಯಾರಾದ್ರೂ ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡ್ತಿದ್ರು. ಏನಕ್ಕೆ ಮಾತಾಡ್ತೀವಿ ಅವ್ರ ಜೊತೆಲಿ, ನೀನು ಅವ್ರ ಜೊತೆಲೆಲ್ಲ ಮಾತಾಡ್ಬೇಡ, ಅವ್ರ ಜೊತೆಲೆಲ್ಲ ಹೋಗ್ಬೇಡ ಅಂತ ಹೇಳ್ತಿದ್ರು. ಸರಿ ಅಂತೇಳಿ ನಾನು ಇವ್ರ ಮನೆಯಲ್ಲೇ ಇರ್ತಿದ್ದೆ, ಹೋಗ್ತಿರ್ಲಿಲ್ಲ ಅವ್ರ ಮನೆಗೆ ಕೂಡ. ಮತ್ತೆ ಸುಮ್ನೆ ಏನಾದ್ರೂ ಏನು ಇರೋದಿಲ್ಲ ಸರ್ ರೀಸನ್, ಸುಮ್ನೆ ನಮ್ಮ ಅತ್ತೆ ಮತ್ತೆ ನನ್ನ ಗಂಡ ಇಬ್ರು ಹೊಡಿತಿದ್ರು. ಇನ್ನೊಂದು ಆರೋಪ ಮಾಡ್ತಾರೆ, ನಿಮ್ಮ ಮಾವನ ಯಾರು ಅವರು ಯಾವ್ದೋ ಒಂದು ಮೆಸೇಜ್ ಕಳಿಸಿದ್ರು. ಆ ಮೆಸೇಜ್ ಬಗ್ಗೆ ಪ್ರಶ್ನೆ ಮಾಡಿದಾಗ ಜಗಳ ಮಾಡ್ಕೊಂಡು ಈ ತರ ಎಲ್ಲ ಇದಾಯ್ತು ಹೋದ್ರು ಅಂತ ಹೇಳ್ತಾರೆ. ಸರ್ ಇಲ್ಲ, ನಮ್ಮ ಮಾವ ಹತ್ರ ಅವ್ರು 10,000 ಅಮೌಂಟ್ ತಗೊಂಡಿದ್ರು. ಅವರು ಅಮೌಂಟ್ ಕೇಳೋಣ ಅಂತೇಳಿ ರಿಟರ್ನ್ ಕಾಲ್ ಮಾಡ್ತಿದ್ರು. ಸೊ ಅವಾಗ ಇವರು ಬ್ಲಾಕ್ ಲಿಸ್ಟ್ ಹಾಕಿದ್ರು, ಕಾಸು ಕೊಡ್ಬೇಕಲ್ಲ ಅಂತೇಳಿ. ಅದಕ್ಕೆ ಅವ್ರು ಮೆಸೇಜ್ ಹಾಕಿದ್ರು, ಏನ್ ಗಾನ್ಸಲ್ಲಿ ನಾ ಕೊಟ್ಟಿರೋ ಅಮೌಂಟ್ ವಾಪಸ್ ಕೊಡಕ್ಕೇನು, ಕೊಡೋವರ್ಗು ಒಂಥರ ಇದ್ರಿ, ಕೊಟ್ಮೇಲೆ ಒಂಥರ ಇದೀರ ಅಂತ ಹೇಳ್ಬಿಟ್ಟು ಅವ್ರು ಮೆಸೇಜ್ ಹಾಕಿದ್ದಕ್ಕೆ ಇವ್ರು ಈ ತರ ಕಾಸು ಕೇಳ್ತಾ ಇದಾರಲ್ಲ, ಕಾಸು ಕೇಳಬಾರ್ದು ಅಂತೇಳಿ ಅವ್ರ ಮೇಲೆ ಆರೋಪ ಮಾಡಿದ್ದಾರೆ ಸರ್. ನಿಮ್ಮ ಯಜಮಾನ್ರು ಅಂದ್ರೆ ನೀವು ಕಾಲ್ ಮುರಿದು ಹಾಕಿದ್ರ ಅಂತೆಲ್ಲ ಇದು ಆರೋಪ ಮಾಡ್ತೀರಾ? ಇಲ್ಲ ಸರ್, ಕಾಲ್ ಏನು ಮುರಿದಿಲ್ಲ. ನಮ್ಮ ತಂದೆಯವರು ಚಂದಾಪುರ ಬಸ್ ಸ್ಟಾಪ್ ಅಲ್ಲಿ ಇದ್ರು. ಅವ್ರು ನೋಡ್ಬಿಟ್ಟು ನಿನ್ನ ಕೊಚ್ಚಾಕ್ಬಿಡ್ತೀನಿ, ಇವರೇ ಅದ್ ಯಾರೋ ಹುಡುಗ ಜೊತೆ ಹೇಳ್ತಿದ್ದಾನಂತೆ, ಇವರೇ ನಮ್ಮ ಮಾವ ಅಂತೇಳಿ ಕೊಚ್ಚಾಕ್ಬಿಡ್ತೀನಿ ಅಂತೆಲ್ಲ ಹೇಳಿದ್ರಂತೆ. ಅದಕ್ಕೆ ನಮ್ಮ ಅಪ್ಪ ಇದ್ಕೊಂಡು ಏನು ಮಾತಾಡ್ಲಿಲ್ಲ ಸರ್ ಅವ್ರನ್ನ. ಮತ್ತೆ ನಮ್ಮ ಅಪ್ಪನ ಬೂಟ್ ಕಲ್ಲಲ್ಲಿ ಹೊಡೆದಿದ್ದಾನೆ ಅವನು. ಅದರಿಂದ ನಮ್ಮ ಅಣ್ಣ ಕೋಪ ಬಂತು, ನಮ್ಮ ಅಪ್ಪಗೆ ಬೂಟ್ ಕಲ್ಲಲ್ಲಿ ಹೊಡೆದಿದ್ದಾನೆ ಅಂತ ಹೇಳ್ಬಿಟ್ಟು ನನಗೆ ಫೋನ್ ಮಾಡ್ದ. ನಾನು ಆಫೀಸಲ್ಲಿ ಇದೆ ಸರ್, ಹೋಗ್ಬಿಟ್ಟು ನಮ್ಮ ಅಪ್ಪಗೆ ಈ ತರ ಹೊಡೆದಿದ್ದಾನೆ ಅಂತ ಹೇಳ್ಬಿಟ್ಟು ನಾನು ಆಫೀಸಿಂದ ಬಂದು ನಾನೇ ಹೊಡೆದೆ ಸರ್ ಅವನಿಗೆ. ಯಾಕೆ ಈ ತರ ನಮ್ಮ ಅಪ್ಪಗೆ ಯಾಕೆ ಹೊಡೆದಿದ್ಯಾ ನೀನು, ಇನ್ನೊಂದು ಹುಡುಗಿ ಜೊತೆ ನೀನು ಓಡಾಡ್ತಿದ್ಯಾ, ನಿಂದು ತಪ್ಪಿಟ್ಕೊಂಡು ನಮ್ಮ ಅಪ್ಪಗೆ ಏನು ಕೊಡ್ದೆ ಅಂತೇಳಿ ನಾನು ಹೊಡೆದಿದ್ದೀನಿ ಸರ್. ಅದ್ಬಿಟ್ಟು ನಮ್ಮ ತಂದೆ ಯಾರು ಇರ್ಲಿಲ್ಲ ಸರ್ ಅಲ್ಲಿ. ಇಲ್ಲ, ಯಾರು ಇರ್ಲಿಲ್ಲ. ಇಲ್ಲ ಸರ್, ಯಾರು ಇರ್ಲಿಲ್ಲ. ಇಲ್ಲ, ನಾನು ನಮ್ಮ ತಂದೆ ಸರ್ ಇದ್ದಿದ್ದು. ಆ ಪ್ಲೇಸ್ ಅಲ್ಲಿ ಯಾರು ಇದ್ದಿಲ್ಲ ಜಗಳದಲ್ಲಿ, ನಾನೇ ಹೊಡೆದಿದ್ದೀನಿ ಅವನಿಗೆ. ಹೌದು ಸರ್, ಆ ಹುಡುಗಿ ಹೆಸರು ಬಂದ್ಬಿಟ್ಟು ಜೈ ಅಂತೇಳಿ. ಮದ್ವೆಕ್ಕಿಂತ ಮುಂಚೆ ಯಾರೋ ಹುಡುಗಿಗೆ ಈ ತರ ಮೋಸ ಮಾಡಿದಾನೆ. ಆ ಹುಡುಗಿ ಹೆಸರು ಬಂದ್ಬಿಟ್ಟು ನಿಶ್ಚಿತ ಅಂತೇಳಿ. ಅತ್ತಿಬೆಳೆಯಲ್ಲಿ ಇರೋದು ಆ ಹುಡುಗಿ. ಆ ಹುಡುಗಿಗೆ 3 ಮಂತ್ಸ್ ಕನ್ಸೀವ್ ಆಗಿ ಆ ಹುಡುಗಿನ ಬಿಟ್ಬಿಟ್ಟಿದ್ದಾನೆ. ಬಿಟ್ಬಿಟ್ಟು ನನ್ಗೆ ಏನು ಗೊತ್ತಿರ್ಲಿಲ್ಲ ಸರ್. ಮದ್ವೆ ಆದ್ಮೇಲೆ ಎಲ್ಲ ಗೊತ್ತಾಗಿದ್ದು. ನಾನ್ ಮದ್ವೆ ಆಗಿ ನೆಕ್ಸ್ಟ್ ಡೇಗೆನೆ ನಮ್ಮ ಅತ್ತೆ ಮತ್ತೆ ಅವರಿಬ್ರು ನನ್ನ ಹತ್ರ ಜಗಳ ಮಾಡಿ ನನ್ ಕತ್ತಲಿರೋ ತಾಳಿನೆಲ್ಲ ಕಿತ್ಕೊಂಡಿದ್ದಾರೆ ಸರ್ ಅವರು. ಹೌದು ಸರ್, ಅಂದೆ ನಾನು ಜಗಳ
ಮಾಡ್ಕೊ ಬನ್ನಲ್ವಾ, ಆವಾಗ ಗಿರಿಯಾಸಲ್ಲಿ ಆ ಹುಡುಗಿನ ಪರಿಚಯ ಮಾಡ್ಕೊಂಡು ನನ್ನ ರಿಸೆಪ್ಷನ್ ಸಾರಿ ತಗೊಂಡೋಗಿ ಅವ್ರ ಅಮ್ಮ ಐರನ್ ಮಾಡ್ಕೊಟ್ಟಿದ್ದಾಳೆ ಸರ್. ನನ್ನ ಬಟ್ಟೆ ಎಲ್ಲ ಪ್ರತಿಯೊಂದು ಅವ್ರ ಮನೆಯಲ್ಲ ಇದೆ. ಸೊ ಐರನ್ ಮಾಡ್ಕೊಟ್ಬಿಟ್ಟು ಅವ್ರಮ್ಮ ಪ್ಯಾಕ್ ಮಾಡ್ಬಿಟ್ಟು ಕಟ್ ಕಳ್ಸಿದ್ದಲ್ಲ ಹುಡುಗಿಗೆ, ಕಟ್ ಕಳ್ಸಿಬಿಟ್ಟು ಆ ಹುಡುಗಿ ಉಟ್ಕೊಂಡು ಫೋಟೋ ಕಳ್ಸಿದ್ದಾಳೆ ಸರ್. ಈಗ ಅವ್ರು ಆರೋಪ ಮಾಡ್ತಿದ್ದಾರೆ ನಿಮ್ಮ ಮಾವನ ಜೊತೆ ಮೆಸೇಜ್ ಅಲ್ಲಿ ಇದ್ದೀರಾ, ಕಾಂಟ್ಯಾಕ್ಟ್ ಮಾಡ್ತಿದ್ದೀರಾ? ಇಲ್ಲ ಸರ್, ಅವ್ರು ಬಂದ್ಬಿಟ್ಟು ನಮ್ಮ ಅಪ್ಪ ಅವರು ಅಣ್ಣ ಮಗ ಆಗ್ಬೇಕು, ಅವ್ರು ಬಂದ್ಬಿಟ್ಟು ನನ್ಗೆ ಮಾವ ಆಗ್ಬೇಕು ಅಂದ್ರೆ ಪ್ರತಿಯೊಂದು ಜಗಳ ಏನಾದ್ರು ಆಯ್ತು ಅಂತಂದ್ರೆ ನ್ಯಾಯ ಪಂಚಾಯತಿಗೆಲ್ಲ ಅವರೇ ಬರ್ತಿದ್ದು. ನಮ್ಮ ಅಪ್ಪ ಅವರು ಅಣ್ಣ ಇದಾರಲ್ವಾ, ಅವ್ರ ಅಣ್ಣ ಮಕ್ಳು ಮತ್ತೆ ನಮ್ಮ ಅಪ್ಪ ಅವ್ರ ಅಕ್ಕ ಮಕ್ಳೆಲ್ಲ ಬರ್ತಿದ್ರು ಸರ್. ಈಗ ನಿಮ್ಗೆ ಏನಾದ್ರು ಎಂಗೇಜ್ಮೆಂಟ್ ಆಗಿತ್ತಾ? ಇಲ್ಲ ಸರ್, ಎಂಗೇಜ್ಮೆಂಟ್ ಯಾವ್ದು ಇಲ್ಲ. ಬೆಡ್ದಾಸ್ಪುರದಲ್ಲಿ ಎಂಗೇಜ್ಮೆಂಟ್ ಏನು ಆಗ್ಲಿಲ್ಲ. ಫಸ್ಟ್ ಎಂಗೇಜ್ಮೆಂಟ್ ಆಗಿರೋದು ಇವ್ರ ಜೊತೆನಲ್ಲೇ, ಮದ್ವೆ ಆಗಿರೋದು ಇವ್ರ ಜೊತೆನಲ್ಲೇ ಸರ್. ಕಾಲ್ ಮುರಿದೋಗಿದೆ, ಈಗ ನಿಮ್ಮ ಮೇಲೆ ಎಲ್ಲ FIR ಮಾಡಿದ್ರು ಸರ್. ಅಂದ್ರೆ ಅವ್ರಿಗೆ ಮದ್ವೆಕ್ಕಿಂತ ಮುಂಚೆ ಅದು ನಿಶ್ಚಿತ ಅಂತ ಹುಡುಗಿ ಇದ್ದಾಳಲ್ವಾ, ಆ ಹುಡುಗಿನ ಕರ್ಕೊಂಡು ಹೋಗ್ಬೇಕಾದ್ರೆ ಲಾರಿನಲ್ಲಿ ಆಕ್ಸಿಡೆಂಟ್ ಆಗಿದೆ ಅವರಿಗೆ, ಅದರಿಂದ ರ್ಯಾಡ್ ಹಾಕಿದ್ದಾರೆ. ಸುಮ್ನೆ ಇದರಿಂದ ನಾವು ಸುಮ್ನೆ ಅವ್ರಿಗೆ ಏನು ಹೊಡೆದು ಇಲ್ಲ, ಎಂತದಿಲ್ಲ. ನಾನು ಹೊಡೆದಿದ್ದೀನಿ, ಅದಕ್ಕೆ ಸುಮ್ನೆ ಬ್ಯಾಂಡೇಜ್ ಸುಚ್ಕೊಂಡು ಆನೇಕಲ್ ಹಾಸ್ಪಿಟಲ್ ಅಲ್ಲಿ MLC ಮಾಡಿಸಿ ಅವ್ರು FIR ಮಾಡಿದ್ದಾರೆ ಸರ್. ಓಕೆ, ಏನ್ ಕೇಳ್ಕೊತೀರಿ ಮೇಡಮ್ ಕೊನೆಯದಾಗಿ? ಸರ್ ಒಂದು ನಿಮ್ಮ ಮೇಲೆ ಆರೋಪ ಎಲ್ಲ ಮಾಡ್ತಿದಾರಲ್ಲ, ಅವ್ರ ರೀತಿ ಬೇರೆ ಸರ್, ಅಂದ್ರೆ ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತೇಳಿ ಕೇಳ್ಕೊಂತೀನಿ ಸರ್. ನನ್ನ ಕ್ಯಾಶ್ ಬಗ್ಗೆ ಮಾತಾಡಿದ್ದಾರೆ ಅವರು. ನಿಮ್ಮ ಕ್ಯಾಶ್ ನ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡ್ಬೇಕಂತ ಹೇಳಿದ್ದಾರೆ ಸರ್ ಅವರು. ನನ್ನ ಹೆಸರು ನಂದಿನಿ ಅಂತ ಸರ್. ಥ್ಯಾಂಕ್ ಯು.